ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಚಿಕ್ಕದಾದ ಒಂದು ಪ್ರೋಮೋ ನೋಡ್ಕೊಬರೋಣ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸಂಚಿಕೆಯ ಆರಂಭದಲ್ಲಿ ಫ್ರೆಂಡ್ಸ್ ಭೂಮಿನ ಮಲ್ಕೋ ನೀನು, ಆಯಿತಾ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ, ನಿನಗೋಸ್ಕರ ಕಾವಲಾಗಿರ್ತೀನಿ ಅಂತ ಅಜಿತ್ ಹೇಳ್ಬಿಟ್ಟು ಹೊರಗಡೆ ಬಂದು ಕೂತ್ಕೋತಾನೆ. ಈ ಕಡೆ ಸತ್ಯಣ್ಣ ಚಳಿಲಿ ನಡುಗ್ತಾ ಇರ್ತಾನೆ. ಸೊಳ್ಳೆ ಎಲ್ಲವೂ ಸಹ ಕಡಿತಾ ಇರ್ತವೆ. ಆಗ ಅಜಿತ್ ಹೇಳ್ತಾನೆ, ನೋಡು ಸತ್ಯಣ್ಣ, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಈ ಕೀಟಗಳನ್ನು ಸಹ ನೀನು ನಾಶ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಬಿಡಪ್ಪ, ಇವೆಲ್ಲ ನನ್ನ ಚುಚ್ಚುತ್ತಾ ಇದ್ದಾವೆ, ಅವನ್ನೆಲ್ಲ ನಿನಗೆ ಕೊಡ್ತೀನಿ, ನೀನು ಸಾಕೋ ಬಿಡು ಆಯಿತಾ ಅಂತ ಜೋಕ್ ಮಾಡ್ತಾ ಇರ್ತಾನೆ. ಹಾಗೆ ತುಂಬ ಚಳಿ ಆಗ್ತಾ ಇರುತ್ತೆ. ನೋಡು ಸತ್ಯಣ್ಣ, ನಿನ್ನ ಮನೆಗೆ ಹೋಗು ಆಯಿತಾ ಅಂದಾಗ, ಹೆಂಗಪ್ಪ ನೀನು ಬಿಟ್ಟು ಹೋಗೋಕ್ಕಾಗುತ್ತೆ, ನೀನು ಒಳಗಡೆ ಹೋಗಿದ್ರೆ ನಾನು ಹೋಗ್ಬೋದಿತ್ತು, ಇಷ್ಟು ಹತ್ರ ಇದ್ದು ಸಹ ನೀವು ಯಾಕೆ ಇಷ್ಟು ಅಂತರ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಸತ್ಯಣ್ಣ ನೀನು ಸುಮ್ಮನೆ ಕೂತ್ಕೋ, ಇಲ್ಲಾಂದರೆ ನನಗೆ ಗೊತ್ತಲ್ಲ, ಕೋಪ ಬಂದರೆ ಏನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಯಿತು ಬಿಡಪ್ಪ, ಹಾಗೆ ಕೂತ್ಕೋತೀನಿ, ಈ ಟೈಮಲ್ಲಿ ಸಾಂಗ್ ಆಡಬೇಕು ಅಂತ ಅನ್ನಿಸ್ತಿದೆ, ಹಾಡೋಣ ಅಂತ ಸತ್ಯಣ್ಣ ಕೇಳ್ತಾ ಇರ್ತಾನೆ. ಅವಾಗ ಅಜಿತ್ ಹೇಳ್ತಾನೆ, ಸಾಂಗ್ ಏನು, ಡ್ಯಾನ್ಸ್ ಬೇಕಾದರೂ ಮಾಡಿ ಸತ್ಯಣ್ಣ, ಎಲ್ಲರೂ ಮಲಗವ್ರೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸಾಂಗ್ ಆಡ್ತಾ ಇರ್ತಾನೆ. ಅವಾಗ ಸತ್ಯಣ್ಣ, ಇದೆಲ್ಲ ಶೂಟ್ ಆಗಲ್ಲ, ಕತ್ಲೆ ಆಗಿದೆ, ಬೇರೆ ಯಾವುದಾದ್ರೂ ಹೇಳು ಅಂದಾಗ ಇನ್ನೊಂದು ಸಾಂಗ್ ಹೇಳ್ತಾ ಇರ್ತಾನೆ. ಅವಾಗ ಅಷ್ಟೊತ್ತಿಗೆ ಭೂಮಿ ಬಂದುಬಿಡ್ತಾಳೆ. ಭೂಮಿ ಬಂದುಬಿಟ್ಟು ಟೀ ತಂದು ಕೊಡ್ತಾಳೆ. ತೊಗೊಳ್ಳಿ ಸಾಯಿಬ್ರೆ ಟೀ ಅಂತ ಹೇಳ್ತಾಳೆ. ಅವಾಗ ಅಲ್ಲ ಮಲ್ಕೊ ಅಂತ ಹೇಳಿದರೆ ನೀನು ಯಾಕೆ ನನಗೆ ಟೀ ತಂತಿದ್ಯಾ ಅಂದಾಗ, ನೀವು ನಮ್ಮ ಮನೆ ಬಾಗಿಲು ಕಾಯ್ತಾ ಇದ್ದೀರಲ್ವಾ ಅದಕ್ಕೆ ಅಂದಾಗ, ಇದು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಇರ್ತಾನೆ. ಇದು ನನ್ನ ಕರ್ತವ್ಯ ಸಾಹೇಬ್ರೆ ಅಂತ ಈ ಕಡೆ ಭೂಮಿನೂ ಸಹ ಹೇಳ್ತಾ ಇರ್ತಾಳೆ. ಸತ್ಯಣ್ಣ ಹಾಗೆ ಇಬ್ಬರೂ ನೋಡ್ತಾ ಇರ್ತಾನೆ. ಅವಾಗ ಸರಿ ಆಯಿತು ತೊಗೊಳ್ಳಿ ಅಂತ ಕೊಡ್ತಾ ಇರ್ತಾಳೆ. ಅವಾಗ ಸತ್ಯಣ್ಣ ಕೇಳ್ತಾನೆ, ನನಗೊಂದು ಸ್ವಲ್ಪ ಟೀ ಸುರಿಯಮ್ಮ ಭೂಮಿ ತಾಯಿ ಅಂದಾಗ, ಸತ್ಯಣ್ಣನಿಗೂ ಸಹ ಟೀನ ಕೊಟ್ಬಿಡ್ತಾಳೆ. ಕೊಟ್ಬಿಟ್ಟು, ನೋಡಿ ಸಾಹೇಬ್ರೆ, ನಾನೀಗ ಒಳಗಡೆ ಹೋಗ್ತೀನಿ, ಮತ್ತೆ ನಾನು ವಾಪಸ್ ಬರ್ತೀನಿ ಆಯಿತಾ, ನೀವೇನು ಅನ್ನಂಗಿಲ್ಲ ಅಂತ ಹೋಗ್ಬಿಟ್ಟು ಸ್ವೆಟರ್ ತಗೊಂಡು ಬರ್ತಾಳೆ. ಇದೆಲ್ಲ ಯಾಕೆ ತರ್ತಿದ್ಯಾ ಅಂದಾಗ, ತುಂಬ ಚಳಿ ಆಗುತ್ತೆ, ಇಲ್ಲಿ ಬಯಲು ಬೇರೆ ಇದೆ ಅಲ್ವಾ, ಅದಕ್ಕೆ ಸ್ವೆಟರ್ ತೊಗೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಓಹೋ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಹಾಗೆ ಅಜಿತ್ ಸ್ವೆಟರ್ ನೋಡ್ತಾ ಇರ್ತಾನೆ. ಅವಾಗ ಹಳೇದು ನೆನಪಾಗ್ಬಿಡುತ್ತೆ ಅವನಿಗೆ. ಒಂದಿನ ಅವಳು ಸ್ವೆಟರ್ನ ಸ್ಟಿಚ್ ಮಾಡ್ತಾ ಇರ್ತಾಳೆ ಟೀ ಅಂಗಡಿ ಹತ್ರ ಕೂತ್ಕೊಬಿಟ್ಟು. ಯಾರಿಗೋಸ್ಕರ ಮಾಡ್ತಿದ್ದೀಯಾ ಅಂತ ಅಜಿತ್ ಕೇಳಿದಾಗ, ಇದು ಯಾರು ಇಷ್ಟಪಟ್ಟು ಹಾಕೊಳ್ಳೋರು ಇದೆಯೋ ಗೊತ್ತಿಲ್ಲ ನನಗೆ, ಇದು ನಾನು ಇಷ್ಟಪಟ್ಟು ಅವ್ರಿಗೆ ಕೊಡೋಕ್ಕೆ ಅಂತ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ, ಆ ಅದೃಷ್ಟವಂತ ಯಾರು ನನಗೆ ಗೊತ್ತಿಲ್ಲ ಅಂತ ಒಂದಿನ ಹೇಳಿರ್ತಾಳೆ. ಅದು ಇವನಿಗೆ ನೆನಪಾಗ್ಬಿಡುತ್ತೆ. ಆವಾಗ ಸ್ವೆಟರ್ ನೋಡಿದ ತಕ್ಷಣ ಸತ್ಯಣ್ಣು ಸಹ ಹೇಳ್ಬಿಡ್ತಾನೆ, ಓಹೋ ಈ ಅದೃಷ್ಟವಂತ ನೀನೇ ಕಣಪ್ಪ, ಹಾಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ಭೂಮಿ ತೊಗೊಳ್ಳಿ ಯಜಮಾನ್ರೆ ಅಂತ ಕೊಡ್ತಾಳೆ. ಆವಾಗ ಸರಿ ಆಯಿತು ಅಂದ್ಬಿಟ್ಟು ಇಸ್ಕೊಂಡು ಹೋಗ್ತಾನೆ. ಭೂಮಿನ ಒಳಗಡೆ ಹೋಗು ಮಲ್ಕೋ ಅಂದಾಗ ಅವಳು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾಳೆ. ಆವಾಗ ಅಜಿತ್ ಎದ್ಬಿಟ್ಟು ಸತ್ಯನಿಗೆ ಹೊಡೆಯೋಕ್ಕೆ ಹೋಗ್ತಾನೆ. ಏನು ನಾನು ಯಾವಾಗಲೂ ರೇಗಿಸ್ತಾ ಇರ್ತೀರಾ ಅಂತ. ಅಯ್ಯೋ ಬಿಡೋ ಪೊಲೀಸಪ್ಪ, ನನ್ನ ಸಾಯಿಸ್ಬೇಡ ಬಿಡು ಅಂದರೂ ಸಹ ಬಿಡಲ್ಲ, ಓಡಿಸಾಡಿಸ್ಕೊಂಡು ಹೊಡಿತಾ ಇರ್ತಾನೆ. ಆವಾಗ ಅಯ್ಯೋ ಅಪ್ಪ ಸುಸ್ತಾಯಿತು ಬಿಟ್ಬಿಡು ಅಂದಾಗ ಕೂತ್ಕೋತಾನೆ. ಏನು ಸತ್ಯಣ್ಣ ನೀವು ಯಾವಾಗಲೂ ರೇಗಿಸ್ತೀರ ಅಂದಾಗ, ಏನಪ್ಪ ಮಾಡೋದು, ನಿನಗೆ ಲವ್ವೋ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ವಿಷಯ ಗೊತ್ತಾ ಅಂದಾಗ, ಅದೇನು ಹೇಳಿ, ಇಲ್ಲಾಂದರೆ ನೀವೆಲ್ಲಿ ನನ್ನ ಬಿಡ್ತೀರಾ ಅಂತ ಅಂದಾಗ, ಭೂಮಿಗೂ ಸಹ ನಿನ್ನ ಮೇಲೆ ತುಂಬ ಲವ್ ಆಗಿದೆ ಅಂತ ಹೇಳ್ತಾನೆ. ಅವಾಗ ಆಶ್ಚರ್ಯದಿಂದ ಹಾಗೆ ಸಹ ನಿಂತ್ಕೊಂಡ್ಬಿಡ್ತಾರೆ ಅಜಿತ್ ಒಂದು ಕ್ಷಣ. ಇದೇನು ಸತ್ಯಣ್ಣ ಈ ಥರ ಹೇಳ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ಭೂಮಿ ಲಕ್ಷ್ಮಿ ಅಕ್ಕ ಪಕ್ಕ ಮಲಗಿರ್ತಾಳೆ. ಆದರೆ ಅವಳಿಗೆ ನಿದ್ದೆ ಬರ್ತಾ ಇರಲ್ಲ. ಅವಾಗ ಮತ್ತೆ ಎಚ್ಚರ ಆಗಿಬಿಟ್ಟು, ಸತ್ಯಣ್ಣ ಸಾಹೇಬ್ರು ಏನಾದರೂ ಮಲ್ಕೊಬಿಟ್ರಾ, ಅಥವಾ ಹಾಗೆ ನಮ್ಮನ್ನು ನೋಡ್ಕೊಂಡು ಹಾಗೆ ಸುಮ್ಮನೆ ಇದ್ದಾರೆ, ಹಾಗೆ ಮಾತಾಡ್ತಾ ಇದ್ದಾರೆ, ತಡಿ ನಾನು ಹೋಗ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಬಂದು ಗೇಟ್ ಓಪನ್ ಮಾಡಿ ನೋಡ್ತಾ ಇರ್ತಾಳೆ. ಡೋರ್ ಓಪನ್ ಮಾಡಿದ ತಕ್ಷಣ ಅಜಿತ್ ಸ್ವೆಟರ್ ಹಾಗೆ ಒದಿಸ್ಕೊಂಡು ಮಲಗಿರ್ತಾನೆ. ಅವನನ್ನು ನೋಡಿಬಿಟ್ಟು, ಏನಿದು ಇವ್ರು ಈ ಥರ ಮಲಗಿದಾರಲ್ಲ, ನನಗೋಸ್ಕರ ಯಾಕೆ ಇವ್ರು ಬರಬೇಕು, ನಮ್ಮನೆ ಬಾಗ್ಲಲ್ಲಿ ಯಾಕೋಸ್ಕರ ಇವ್ರು ನನ್ನನ್ನು ಕಾಯ್ತಾ ಇದ್ದಾರಲ್ಲ, ಇವ್ರಿಗೇನಾದರೂ ನನ್ನ ಮೇಲೆ ಲವ್ ಆಗಿಬಿಟ್ಟಿದೆಯಾ, ಯಾಕೆ ಈ ಥರ ಮಲಗಿದಾರಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಮುಂದೆ ಬರ್ತಾಳೆ. ಒಂದು ವೇಳೆ ನಮ್ಮಿಬ್ಬರು ಸಂಬಂಧ ಆ ಭಗವಂತನ ನಿರ್ಧಾರ ಆಗಿರ್ಬೋದಾ, ಇವರು ಸಹ ನನ್ನನ್ನು ಏನಾದರೂ ಇಷ್ಟಪಡ್ತಾ ಇದ್ದಾರಾ, ನನಗೆ ಆ ಥರ ಇಲ್ವಲ್ಲ, ಸುಮ್ಮನೆ ಏನಾದರೂ ನಾಟಕಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರಾ, ಒಂದೂ ಅರ್ಥ ಆಗ್ತಿಲ್ವಲ್ಲ. ಆದರೂ ಸಾಹೇಬ್ರು ಇಲ್ಲಿ ಮಲಗಿರೋದು ನೋಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಬಂದು ಹಾಗೆ ಅವನ ಮುಖ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.